ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಈ ಒಂದು ಸೆಷನಲ್ಲಿ ಕೈನಮ್ಯಾಟಿಕ್ ಪೇರ್ ಬಗ್ಗೆ ತಿಳ್ಕೊತಾ ಬರೋಣ. ಪ್ರೀವಿಯಸ್ ಸೆಷನಲ್ಲಿ ಕೈನಮ್ಯಾಟಿಕ್ ಲಿಂಕ್ಸ್ ಅಂದರೆ ಏನು, ಯಾಕೆ ಲಿಂಕ್ಸ್ ಅಷ್ಟು ಇಂಪಾರ್ಟೆಂಟು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ಒಂದು ಸೆಷನಲ್ಲಿ ಪೇರ್ ಅಂದರೆ ಏನಾದರೂ ತಿಳ್ಕೊಳ್ಳೋಣ. ಸೊ ಆಸ್ ಯು ನೋ ದಟ್ ಮೀನಿಂಗ್ ಆಫ್ ಪೇರ್ ಅಂದರೆ ಏನು, ಜೊತೆ ಅಂತ ಕರಿತೀವಿ ಅಥವಾ ಜೋಡಿ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇಲ್ಲೂ ಅಷ್ಟೇ ಕೈನಮ್ಯಾಟಿಕ್ ಪೇರ್ ಅಂತ ಹೇಳಿದ್ರೆ ಯಾವುದೇ ಎರಡು ಲಿಂಕ್ಸನ್ನು ಕನೆಕ್ಟ್ ಮಾಡಿದಾಗ ಆಗುವಂತಹ ಒಂದು ಏನು ಸನ್ನಿವೇಶಕ್ಕೆ ಪೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಮೀನಿಂಗ್ ಆಫ್ ಪೇರ್ ಇಸ್ ದ ಟೂ ಲಿಂಕ್ಸ್ ಆರ್ ಎಲಿಮೆಂಟ್ಸ್ ಆಫ್ ಎ ಮೆಷಿನ್. The two links, remember this word, two links or elements of a machine when in contact with each other, ಒಂದಕ್ಕೊಂದು ಜೊತೆ ಆದಾಗ ಎರಡು ಲಿಂಕ್ಗಳು ನಾವು ಅದನ್ನು ಒಂದು ಪೇರ್ ಅಂತ ಕರಿತೀವಿ. ಸೊ ಐಲ್ ರಿಪೀಟ್, ವೆನ್ ಟೂ ಲಿಂಕ್ಸ್ ಆರ್ ಎಲಿಮೆಂಟ್ಸ್ ಆಫ್ ಅ ಮೆಷಿನ್ ಆರ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್, ದೆನ್ ಇಟ್ ಈಸ್ ಸೆಡ್ ಟು ಬಿ ಅ ಪೇರ್. ತುಂಬ ಇಂಪಾರ್ಟೆಂಟು ಪೇರ್ಸು, ಬಿಕಾಸ್ ಸೋ ಮೆನಿ ವೆರೈಟೀಸ್ ಆಫ್ ಪೇರ್ಸ್ ಆರ್ ಅವೈಲಬಲ್. ನಾವು ಈ ಒಂದು ಫಸ್ಟ್ ಇಯರ್ ಲೆವೆಲ್ಗೆ ಯಾವ ಬೇಸಿಕ್ ಪೇರ್ ಬೇಕು ಅದ್ರ ಬಗ್ಗೆ ಮಾತ್ರ ತಿಳ್ಕೊತಾ ಬರೋಣ. ವಿಲ್ ಕ್ಲಾಸಿಫೈ ಬೇಸ್ಡ್ ಆನ್ ದ ಟೈಪ್ ಆಫ್ ರಿಲೇಟಿವ್ ಮೋಷನ್, ಟೈಪ್ ಆಫ್ ಕಾಂಟ್ಯಾಕ್ಟ್ ಆ್ಯಂಡ್ ಟೈಪ್ ಆಫ್ ಕ್ಲೋಜರ್. ಅಂದರೆ ಎರಡು ಲಿಂಕ್ಗಳ ಮಧ್ಯೆ ಇರುವಂತಹ ರಿಲೇಟಿವ್ ಮೋಷನಿಂದ ಒಂದು ಕ್ಲಾಸಿಫೈ ಮಾಡ್ತೀವಿ, ಎರಡೂ ಲಿಂಕ್ಸ್ಗಳ ಮಧ್ಯೆ ಯಾವ ಥರ ಕಾಂಟ್ಯಾಕ್ಟ್ ಇರುತ್ತೆ ಅನ್ನೋದ್ರ ಮೇಲೆ ಇನ್ನೊಂದು ಕ್ಲಾಸಿಫಿಕೇಶನ್ ಮಾಡ್ತೀವಿ, ಎರಡೂ ಲಿಂಕ್ಗಳ ಮಧ್ಯೆ ಇರುವಂಥ ಕ್ಲೋಜರ್ ಓಪನ್ ಟೈಪಾ ಅಥವಾ ಕ್ಲೋಸ್ ಟೈಪಾ ಅಂತ ಬರುತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ವಿ ಕ್ಲಾಸಿಫೈ ದ ಪೇರ್. So we go one by one. So in the first case, relative motion, we classify a pair as sliding pair. ಹಂಗಂದ್ರೆ ಏನು ಅಂತ ನೆಕ್ಸ್ಟ್ ಸ್ಲೈಡ್ಸಲ್ಲಿ ತಿಳ್ಕೊತಾ ಬರೋಣ. ದ ಸೆಕೆಂಡ್ ರಿಲೇಟಿವ್ ಮೋಷನ್ ಕೈಂಡ್ ಆಫ್ ಪೇರ್ ಇಸ್ ಟರ್ನಿಂಗ್ ಪೇರ್. ದ ನೆಕ್ಸ್ಟ್ ಒನ್ ಇಸ್ ರೋಲಿಂಗ್ ಪೇರ್. ನೆಕ್ಸ್ಟ್ ಪೇರ್ ಇಸ್ ಸ್ಕ್ರೂ ಪೇರ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಸ್ಪೆರಿಕಲ್ ಪೇರ್. ಸೊ ಎಲ್ಲ ನೇಮಲ್ಲೇ ಇದೆ ಆನ್ಸರ್ಸು. ಸ್ಲೈಡಿಂಗ್ ಅಂದರೆ ಓಕೆ, ಹಿಂದೆ ಮುಂದೆ ಸ್ಲೈಡ್ ಆಗುವಂತಹ ಒಂದು ಜೊತೆ ಅಂತ ಕರಿತೀವಿ. ಟರ್ನಿಂಗ್ ಅಂತ ಹೇಳಿದ್ರೆ ರೊಟೇಟ್ ಆಗುವಂಥ ಒಂದು ಪೇರ್ ಅಂತ ಕರಿತೀವಿ. ರೋಲಿಂಗ್ ಅಂದರೆ ಫುಲ್ ಕಂಪ್ಲೀಟಾಗಿ ಪಾರ್ಟು ರೋಲ್ ಆಗುವಂತಹ ಪೇರು. ಸ್ಕ್ರೂ ಮುಖಾಂತರ ಆಗುವಂತಹ ಪೇರು, ಸ್ಪೆರಿಕಲ್ ಶೇಪಲ್ಲಿ ಆಗುವಂತಹ ಪೇರು. ಸೊ ಈ ಥರ ನಾವು ರಿಲೇಟಿವ್ ಮೋಷನ್ಸಲ್ಲಿ ಕೈನಮ್ಯಾಟಿಕ್ ಪೇರ್ಸ್ನ ಕ್ಲಾಸಿಫೈ ಮಾಡ್ತೀವಿ. ಬೇಸ್ಡ್ ಆನ್ ಕಾಂಟ್ಯಾಕ್ಟ್ ದೇರ್ ಆರ್ ಓನ್ಲಿ ಟೂ ಟೈಪ್ಸ್ ಆಫ್ ಕೈನಮ್ಯಾಟಿಕ್ ಪೇರ್ಸ್. ಒನ್ ಈಸ್ ಲೋಯರ್ ಪೇರ್ ಆ್ಯಂಡ್ ಅನದರ್ ಒನ್ ಈಸ್ ಹೈಯರ್ ಪೇರ್. ಸೊ ಯಾವ ಒಂದು ಪೇರ್ಗಳು ಓನ್ಲಿ ಲೈನ್ ಕಾಂಟ್ಯಾಕ್ಟ್ ಪಾಯಿಂಟ್ ಕಾಂಟ್ಯಾಕ್ಟ್ ಇರ್ತಾವೋ ಅದಕ್ಕೆ ಲೋಯರ್ ಪೇರ್ ಅಂತ ಕರಿತೀವಿ. ಲೈನ್ ಆರ್ ಸರ್ಫೇಸ್ ಕಾಂಟ್ಯಾಕ್ಟ್ ಇದ್ದರೆ ಹೈಯರ್ ಪೇರ್ ಅಂತ ಕರಿತೀವಿ. ಸಿಮಿಲರ್ಲಿ ಕ್ಲೋಜರ್ ಬಂದಾಗ ಸೆಲ್ಫ್ ಕ್ಲೋಸ್ಡ್ ಪೇರ್ ಮತ್ತು ಫೋರ್ಸ್ ಕ್ಲೋಸ್ಡ್ ಪೇರ್ ಅಂತ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಇಷ್ಟೂ ಕೂಡ ಕ್ಲಾಸಿಫಿಕೇಶನ್ ಆಫ್ ಪೇರ್ಸ್. ಸೊ ಯು ಶುಡ್ ರಿಮೆಂಬರ್ ದ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ಮೇಜರ್ಲಿ ತ್ರೀ. ಒನ್ ಇಸ್ ರಿಲೇಟಿವ್ ಮೋಷನ್, ಸೆಕೆಂಡ್ ಒನ್ ಇಸ್ ಬೇಸ್ಡ್ ಆನ್ ಟೈಪ್ ಆಫ್ ಕಾಂಟ್ಯಾಕ್ಟ್, and the third one is based on type of closure. So we learn each one by one now. As you can see from here, so kinematic pairs are classified based on relative motion between the parts. So relative motion between the parts ಬಗ್ಗೆ ಹೇಳೋದಾದ್ರೆ ವೆರಿ ಸಿಂಪಲ್. ಸ್ಲೈಡಿಂಗ್ ಪೇರ್ ಬಗ್ಗೆ ಹೇಳ್ತೀನಿ ಇವಾಗ ನೋಡಿ. ವೆನ್ ಟೂ ಎಲಿಮೆಂಟ್ಸ್ ಆಫ್ ಪೇರ್ ಅಥವಾ ಟೂ ಲಿಂಕ್ಸ್ ಅಂತ ಏನು ಕರಿತೀವಿ, ಆ ಎರಡು ಹೆಂಗೆ ಕನೆಕ್ಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಸೊ ದಟ್ ಒನ್ ಕ್ಯಾನ್ ಓನ್ಲಿ ಸ್ಲೈಡ್ ರಿಲೇಟಿವ್ ಟು ಈಚ್ ಅದರ್. ಸೊ ಒಂದು ಲಿಂಕು ಇನ್ನೊಂದು ಲಿಂಕ್ಗೆ ರಿಲೇಟಿವ್ ಮೋಷನ್ಸ್ ಮಾತ್ರ ಆಗುವಂತಹ ಒಂದು ಪೇರ್ ಇದು. ಸೊ ಒನ್ ಕ್ಯಾನ್ ಓನ್ಲಿ ಸ್ಲೈಡ್ ರಿಲೇಟಿವ್ ಟು ದ ಅದರ್. ಸೊ ದಿಸ್ ಇಸ್ ಅ ಕೀವರ್ಡ್ ಯು ಶುಡ್ ರಿಮೆಂಬರ್. ವೆನ್ ಎವರ್ ದೇರ್ ಇಸ್ ಎ ಸ್ಲೈಡಿಂಗ್ ಪೇರ್, ಯು ಶುಡ್ ರಿಮೆಂಬರ್ ದಟ್ ಎರಡು ಲಿಂಕ್ ಇರುತ್ತೆ, ಅದರಲ್ಲಿ ಒಂದು ಲಿಂಕು ಇನ್ನೊಂದು ಲಿಂಕ್ಗೆ ಸ್ಲೈಡ್ ಆಗುತ್ತೆ. ಅಷ್ಟು ಮಾತ್ರ ನಾವು ಕೇಳ್ಕೊಂಡ್ರೆ ಸಾಕು. ಫಾರ್ ಎಕ್ಸಾಂಪಲ್, ಪಿಸ್ಟನ್ ಸಿಲಿಂಡರ್ ನೋಡಿ, ಇಂಜಿನ್ ಯೂಸ್ ಮಾಡುವಂಥ ಪಿಸ್ಟನ್ ಸಿಲಿಂಡರ್ ಆಗಿರ್ಬೋದು. ಕ್ರಾಸ್ ಹೆಡ್ ಗೈಡ್ಸ್ ಇನ್ ಸ್ಟೀಮ್ ಇಂಜಿನ್. ಸೊ ಗೈಡ್ ಮತ್ತು ಕ್ರಾಸ್ ಹೆಡ್ ಅಂತ ಒಂದು ಪಾರ್ಟ್ ಬರುತ್ತೆ ಸ್ಟೀಮ್ ಇಂಜಿನ್ಗಳಲ್ಲಿ, ಅಲ್ಲೂ ಕೂಡ ನಾವು ಸ್ಲೈಡಿಂಗ್ ಪೇರ್ನ ನೋಡ್ಬೋದು. ರ್ಯಾಮ್ ಗೈಡ್ಸ್ ಇನ್ ಶೇಪರ್ಸ್. ಶೇಪರ್ ಅನ್ನೋಂಥ ಒಂದು ಮೆಷಿನ್ ಇದೆ, ಅಲ್ಲಿ ರ್ಯಾಮ್ ಮತ್ತು ಗೈಡ್ ಅಂತ ಹೇಳಿದ್ರೆ ಅದನ್ನು ಮೂವ್ ಮಾಡುವಂಥ ಒಂದು ಡಿವೈಸು. ರ್ಯಾಮ್ ಅಂದರೆ ಮೂವಿಂಗ್ ಡಿವೈಸು. ಅವೆರಡರ ಮಧ್ಯೆ ಇರುವಂಥ ಕಾಂಟ್ಯಾಕ್ಟು ಸ್ಲೈಡಿಂಗ್ ಪೇರ್. ಅವೆರಡು ಸ್ಲೈಡಿಂಗ್ ಪೇರ್ ಆಗುತ್ತೆ. ಅದೇ ಥರ ಟೈಲ್ ಸ್ಟಾಕ್ ಆನ್ ಲೇತ್ ಬೆಡ್ಸ್. ನಿಮ್ಮ ವರ್ಕ್ಶಾಪ್ಸಲ್ಲಿ ನೋಡ್ಬೋದು, ಟೈಲ್ ಸ್ಟಾಕ್ ಅಂತ ಕರಿತೀವಿ ಇದನ್ನು. ಇಟ್ ಈಸ್ ಮೂವಿಂಗ್, ಯಾಕೆಂದರೆ ವರ್ಕ್ ಪೀಸ್ನ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಇದು ಮೂವ್ ಆಗುತ್ತೆ. ಇನ್ನೊಂದು ಹೆಡ್ ಸ್ಟಾಕ್ ಅಂತ ಇರುತ್ತೆ, ಅದು ಫಿಕ್ಸ್ ಆಗಿರುತ್ತೆ. ಸೊ ಇದು ಹೆಂಗೆ ಮೂವ್ ಆಗುತ್ತೆ ಅಂತ ಹೇಳಿದ್ರೆ, ದೆರ್ ಇಸ್ ಎ ಗೈಡ್ ವೇಸ್ ಹಿಯರ್, ದಟ್ ಈಸ್ ಇನ್ ಅ ಲೇತ್ ಬೆಡ್ ಅಂತ ಕರಿತೀವಿ. ಆ ಲೇತ್ ಬೆಡ್ಡಲ್ಲಿ ಇದು ಮೂವ್ ಆಗುತ್ತೆ. ಹಾಗಾಗಿ ಈ ಲಿಂಕು ಮತ್ತು ಈ ಲಿಂಕು ಎರಡು ಕೂಡ ಸ್ಲೈಡ್ ಆಗ್ತಾ ಇದೆ, ಅದಕ್ಕೆ ನಾವು ಇದನ್ನು ಸ್ಲೈಡಿಂಗ್ ಪೇರ್ ಅಂತ ಕರಿತೀವಿ. ಆಸ್ ಯು ಕ್ಯಾನ್ ಸಿ ಫ್ರಮ್ ದ ಆನಿಮೇಷನ್ ಹಿಯರ್ ಆಲ್ಸೋ,
ಏನೋ ಒಂದು ಸ್ಕ್ವೇರ್ ಹೋಲ್ ಇದೆ, ಅದ್ರ ಒಳಗಡೆ ಸ್ಕ್ವೇರ್ ಪಾರ್ಟು ಸ್ಲೈಡ್ ಆಗ್ತಾ ಇದೆ. ಯು ಕ್ಯಾನ್ ಈಸಿಲಿ ರಿಮೆಂಬರ್. ಸೊ ಆ ಹೋಲ್ ಅನ್ನೋದು, ಆ ಹೋಲ್ ಇರುವಂಥ ಪಾರ್ಟಿಗೆ ಒಂದು ಲಿಂಕ್ ಅಂತ ಕರಿತೀವಿ, ಈ ಸ್ಕ್ವೇರ್ ಬಾರ್ನ ಅನದರ್ ಲಿಂಕ್ ಅಂತ ಕರಿತೀವಿ. ಸೊ ಎರಡು ಲಿಂಕು ಸೇರಿ ಸ್ಲೈಡಿಂಗ್ ಪೇರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಈಸಿಲಿ ರಿಮೆಂಬರ್ ಸ್ಲೈಡಿಂಗ್ ಪೇರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ಎಲಿಮೆಂಟ್ಸ್ನ ಹೆಂಗೆ ಕನೆಕ್ಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಒನ್ ಕ್ಯಾನ್ ಓನ್ಲಿ ಸ್ಲೈಡ್ ರಿಲೇಟಿವ್ ಟು ದ ಅದರ್. ಒಂದಕ್ಕೆ ಒಂದು ಕಂಪೇರ್ ಮಾಡಿದ್ರೆ ಸ್ಲೈಡ್ ಆಗುತ್ತೆ. ಸೊ ಕಮಿಂಗ್ ಟು ದ ಟರ್ನಿಂಗ್ ಪೇರ್, ಆಸ್ ದ ನೇಮ್ ಇಂಡಿಕೇಟ್ಸ್, ಒಂದು ಎಲಿಮೆಂಟು ಇನ್ನೊಂದು ಎಲಿಮೆಂಟಿಗೆ ಯಾವ ಥರ ಹೊರಗಡೆ ಅಟ್ಯಾಚ್ ಆಗಿರುತ್ತೆ ಅಂದರೆ, ಒನ್ ಕ್ಯಾನ್ ಓನ್ಲಿ ಟರ್ನ್ ಆರ್ ರಿವಾಲ್ವ್. ಇನ್ನೊಂದು ಫಿಕ್ಸ್ಡ್ ಆಕ್ಸಿಸ್ ಒಂದು ಲಿಂಕ್ ಇರುತ್ತೆ, ಅನದರ್ ಲಿಂಕ್ದು. ಆ ಫಿಕ್ಸ್ಡ್ ಆಕ್ಸಿಸ್ ಲಿಂಕ್ಗೆ ಬರೀ ಟರ್ನ್ ಆಗುವಂತಹ ಲಿಂಕು, ಅಂಥ ಪೇರ್ಗಳಿಗೆ ನಾವು ಟರ್ನಿಂಗ್ ಪೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಶಾಫ್ಟ್ ವಿತ್ ಎಂಡ್ ಕಾಲರ್ಸ್. ಸೊ ಶಾಫ್ಟ್ ಅಂದರೆ ರೊಟೇಟಿಂಗ್ ಎಲಿಮೆಂಟು, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಆರ್ ಎಂಡ್ ಕಾಲರ್ಸ್. ಈ ಎಂಡ್ ಕಾಲರ್ಸ್ ಕಂಪೇರ್ ಮಾಡಿದ್ರೆ ಶಾಫ್ಟ್ ರೊಟೇಟ್ ಆಗ್ತಾ ಇರುತ್ತೆ. ಸೊ ಎಂಡ್ ಕಾಲರ್ಸ್ದು ರೊಟೇಟಿಂಗ್ ಏನು ಜಾಗ ಏನಿದೆಯೋ ಇಲ್ಲಿ ರೊಟೇಟ್. ಓಕೆ, ಸೊ ದೀಸ್ ಟು ಕಾನ್ಸ್ಟಿಟ್ಯೂಟ್ ಒನ್ ಪೇರ್, ದಟ್ ಈಸ್ ಟರ್ನಿಂಗ್ ಪೇರ್. ಸಿಮಿಲರ್ಲಿ ಸೈಕಲ್ ವೀಲ್ಸ್ ಆನ್ ಆಕ್ಸಲ್ಸ್, ಆಕ್ಸಲ್ಸ್ ಅಂತ ಏನು ಕರಿತೀವಿ, ಆ ಆಕ್ಸಲ್ಸ್ ಮಧ್ಯೆ ಇರುವಂತಹ ವೀಲ್ಸ್, ಈ ವೀಲ್ಸ್ಗಳು ಕೂಡ ಟರ್ನಿಂಗ್ ಪೇರ್ ಆಗುತ್ತೆ. ಸಿಮಿಲರ್ಲಿ ಯು ಕ್ಯಾನ್ ಸಿ ಇನ್ ದಿಸ್ ಆನಿಮೇಷನ್ ಆಲ್ಸೋ, ಹಿಯರ್ ಆಲ್ಸೋ ಯು ಕ್ಯಾನ್ ಸಿ, ಈ ಒಂದು ಫಿಕ್ಸ್ಡ್ ಆಕ್ಸಿಸ್ಗೆ ದಿಸ್ ಶಾಫ್ಟ್ ಇಸ್ ರೊಟೇಟಿಂಗ್. ಯು ಕ್ಯಾನ್ ಸಿ, ಯು ಕ್ಯಾನ್ ಸೇ ದಟ್ ದಿಸ್ ಇಸ್ ಅ ಟರ್ನಿಂಗ್ ಪೇರ್. ದಿಸ್ ಫಿಕ್ಸ್ಡ್ ಆಕ್ಸಿಸ್ ಆಸ್ ವೆಲ್ ಆಸ್ ಶಾಫ್ಟ್ ಕಾನ್ಸ್ಟಿಟ್ಯೂಟ್ ಒನ್ ಪೇರ್. ಸೊ ಯಾವ ಒಂದು ಲಿಂಕು ಇನ್ನೊಂದು ಲಿಂಕು ಫಿಕ್ಸ್ಡ್ ಆಕ್ಸಿಸ್ಗೆ ರೊಟೇಟ್ ಆಗ್ತಿರ್ತದೋ ಅಥವಾ ಟರ್ನ್ ಆಗ್ತಿದ್ದೋ ಅಂಥ ಪೇರ್ಸ್ಗಳಿಗೆ ನಾವು ಟರ್ನಿಂಗ್ ಪೇರ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟೈಪ್ ಆಫ್ ಪೇರ್ಗೆ ಹೋಗೋಣ ಇವಾಗ. ಇನ್ನು ನಾವು ಫಸ್ಟ್ ಟೈಪ್ ಆಫ್ ಪೇರ್ ಎಲ್ಲ ಇದ್ದೀವಿ. ಫಸ್ಟ್ ಟೈಪ್ ಆಫ್ ಪೇರ್ ಅಂದರೆ ಯಾವುದು? ಬೇಸ್ಡ್ ಆನ್ ದ ಟೈಪ್ ಆಫ್ ಕಾಂಟ್ಯಾಕ್ಟ್, ಹೆಂಗೆ ಕಾಂಟ್ಯಾಕ್ಟ್ ಆಗುತ್ತೆ ಅಥವಾ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಎಲಿಮೆಂಟ್ಸ್. ಸೊ ಅದರಲ್ಲಿದ್ದೀವಿ. ಸೊ ಅದರ ನೆಕ್ಸ್ಟ್ ಪೇರ್ ಇಸ್ ರೋಲಿಂಗ್ ಪೇರ್. ಆಸ್ ದ ನೇಮ್ ಇಂಡಿಕೇಟ್ಸ್, ಇಲ್ಲೂ ಕೂಡ ಎರಡು ಲಿಂಕ್ಸ್ ಇರುತ್ತೆ. ಒಂದು ಲಿಂಕು ಇನ್ನೊಂದು ಲಿಂಕ್ ಫಿಕ್ಸ್ಡ್ ಆಕ್ಸಿಸ್ಗೆ ರೋಲ್ ಆಗುತ್ತೆ. ರೋಲ್ ಇಸ್ ನಥಿಂಗ್ ಬಟ್ ಕಂಪ್ಲೀಟ್ ರೊಟೇಷನ್. ಸೊ ಪ್ರೀವಿಯಸ್ ಕೇಸ್ ಟರ್ನಿಂಗ್ ಪೇರಲ್ಲಿ ಒಂದು ಫಿಕ್ಸ್ಡ್ ಆಕ್ಸಿಸ್ ಇನ್ನೊಂದು ರೊಟೇಟ್ ಆಗ್ತಾ ಇತ್ತು, ಬಟ್ ಇಲ್ಲಿ ಕಂಪ್ಲೀಟ್ ಪಾರ್ಟೇ ರಿವಾಲ್ವ್ ಆಗುತ್ತೆ. ಅಂಥ ಒಂದು ಪೇರ್ಗಳಿಗೆ ನಾವು ರೋಲಿಂಗ್ ಪೇರ್ ಅಂತ ಕರಿತೀವಿ. ಎಲ್ಲರೂ ಬೇರಿಂಗ್ಸ್ ನೋಡಿರ್ತೀರಿ. ಯು ಕ್ಯಾನ್ ಸಿ ಹಿಯರ್ ಆನಿಮೇಷನ್. ಸೊ ಒಳಗಡೆ, ಸೊ ದಿಸ್ ಬೇರಿಂಗ್ ಇಸ್ ರೊಟೇಟಿಂಗ್, ಇನ್ಸೈಡ್ ಬುಷ್ ಇಸ್ ರೊಟೇಟಿಂಗ್. ಕಂಪೇರ್ ಟು ದ ಬುಷ್, ದಿಸ್ ಬಾಲ್ ಇಸ್ ಆಲ್ಸೋ ರೊಟೇಟಿಂಗ್. ಸೊ ಎರಡು ಕೂಡ ರಿವಾಲ್ವ್ ಆಗ್ತಾ ಇದೆ, ಇದು ರಿವಾಲ್ವ್ ಆಗ್ತಾ ಇದೆ, ಇದು ರಿವಾಲ್ವ್ ಆಗ್ತಾ ಇದೆ. ಸೊ ಇಂಥ ಪೇರ್ನ ನಾವು ರೋಲಿಂಗ್ ಪೇರ್ ಅಂತ ಕರಿತೀವಿ. ಸ್ಕ್ರೂ ಪೇರ್ ಅಂತ ಹೇಳಿದ್ರೆ ಎರಡು ಎಲಿಮೆಂಟ್ಗಳು ಯಾವ ಥರ ಕನೆಕ್ಟ್ ಆಗಿರ್ತವೆ ಅಂತ ಹೇಳಿದ್ರೆ, ಒನ್ ಎಲಿಮೆಂಟ್ ಕ್ಯಾನ್ ಟರ್ನ್ ಅಬೌಟ್ ಅದರ್. ಸೊ ಒಂದು ಲಿಂಕು ಇನ್ನೊಂದು ಲಿಂಕ್ಗೆ ಕಂಪೇರ್ ಮಾಡಿದ್ರೆ ಟರ್ನ್ ಆಗುತ್ತೆ, ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಯಾವುದ್ರ ಮುಖಾಂತರ ಟರ್ನ್ ಆಗುತ್ತೆ? ಸ್ಕ್ರೂ ಥ್ರೆಡ್ ಮುಖಾಂತರ ಟರ್ನ್ ಆಗುತ್ತೆ. ಸೊ ಆಸ್ ಯು ಕ್ಯಾನ್ ದಿಸ್ ಆನಿಮೇಷನ್, ಸೊ ನಟ್ is one element or one link, bolt is another link. So nut is turning by means of screw thread. ಸೊ ಹಂಗಾಗಿ ಇದನ್ನು ನಾವು ಸ್ಕ್ರೂ ಪೇರ್ ಅಂತ ಕರಿತೀವಿ. ನೆಕ್ಸ್ಟು ಸ್ಪೆರಿಕಲ್ ಪೇರ್. ಸ್ಪೆರಿಕಲ್ ಪೇರ್ ಅಂದರೆ ಏನು? ಸೊ ಒನ್ ಎಲಿಮೆಂಟ್ ಟರ್ನ್ಸ್ ಆರ್ ಸ್ವಿವೆಲ್ಸ್ ಅಬೌಟ್ ಅದರ್ ಫಿಕ್ಸ್ಡ್ ಎಲಿಮೆಂಟ್. ಸೊ ಯಾವುದು ಒಂದು ಎಲಿಮೆಂಟು ಸ್ವಿವೆಲ್ಸ್ ಅಂತ ಹೇಳಿದ್ರೆ ರೊಟೇಟಿಂಗ್, ರಿವಾಲ್ವಿಂಗ್ ಅಂತಲೂ ಕರಿತೀವಿ. ಇನ್ನೊಂದು ಫಿಕ್ಸ್ಡ್ ಎಲಿಮೆಂಟ್ ಕಂಪೇರ್ ಮಾಡಿದ್ರೆ ಇನ್ನೊಂದು ರಿವಾಲ್ವ್ ಆಗುವಂತಹ ಪೇರ್. ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ, ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಒಂದು ಮೆಷಿನ್ ಅಥವಾ ಒಂದು ಪಾರ್ಟ್ ಇದೆ, ಅಲ್ಲಿ ನಾವು ನೋಡ್ಬೋದು. ದಟ್ ಲುಕ್ಸ್ ಲೈಕ್ ದಿಸ್. ಆ್ಯಂಡ್ ಕಾರ್ ಮಿರರ್ ಅಟ್ಯಾಚ್ಮೆಂಟ್. ಕಾರ್ ಮಿರರ್ ಅಟ್ಯಾಚ್ಮೆಂಟು ಅಷ್ಟೇ ಕಂಪ್ಲೀಟ್ 360 ಏನು ಮಾಡಿರ್ತಾರೆ, ಈ ಒಂದು ಪಾರ್ಟಲ್ಲಿ ದಿಸ್ ಇಸ್ ಎ ಫಿಕ್ಸ್ಡ್ ಲಿಂಕ್ ಆ್ಯಂಡ್ ಒಂದು ರೌಂಡ್ ಶೇಪ್ ಇರುತ್ತೆ. ಆ ರೌಂಡ್ ಶೇಪ್ಗೆ ಇದು ಮಿರರು ಸುತ್ತಾ ಇರುತ್ತೆ. ಅದೇ ಥರ ಪೆನ್ ಸ್ಟ್ಯಾಂಡು ಕೂಡ ಯು ಕ್ಯಾನ್ ಸಿ ಫ್ರಮ್ ದಿಸ್ ಡಯಾಗ್ರಾಮ್ ಆ್ಯಂಡ್ ಯು ಕ್ಯಾನ್ ಸಿ ದ ಆನಿಮೇಷನ್ ಹಿಯರ್. ಸೊ ದಿಸ್ ಇಸ್ ಎ ಫಿಕ್ಸ್ಡ್ ಲಿಂಕ್. ಆ ಫಿಕ್ಸ್ಡ್ ಲಿಂಕ್ ಕಂಪೇರ್ ಮಾಡಿದ್ರೆ ಇನ್ನೊಂದು ಲಿಂಕು ರಿವಾಲ್ವ್ ಆರ್ ಸ್ವಿವೆಲ್ ಆಗುತ್ತೆ. ಇಂಥ ಪೇರ್ಗಳಿಗೆ ನಾವು ಸ್ಪೆರಿಕಲ್ ಪೇರ್ ಅಂತ ಕರಿತೀವಿ. ಸೊ based on the relative motion between two links, we can classify the kinematic pairs into 5 types: sliding pair, turning pair, rolling pair, screw pair and spherical pair. Next comes to the second classification, that is based on the type of contact between the elements. ಎರಡು ಎಲಿಮೆಂಟ್ಸ್ ಅಥವಾ ಎರಡು ಲಿಂಕ್ ಮಧ್ಯೆ ಯಾವ ಥರ ಕಾಂಟ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ we classify into 2 types. One is lower pair, another one is higher pair. So lower pair ಅಂದರೆ ಏನು ಅಂತ ತಿಳ್ಕೊಳ್ತಾ ಬರೋಣ. When two elements of pair have surface contact, so you can see here, ಎರಡು ಎಲಿಮೆಂಟ್ಗಳ ಮಧ್ಯ ಸರ್ಫೇಸ್ ಕಾಂಟ್ಯಾಕ್ಟ್ ಇದ್ದರೆ ಅಂಥ ಎರಡು ಎಲಿಮೆಂಟ್ಗಳಿಗೆ ನಾವು ಲೋಯರ್ ಪೇರ್ ಅಂತ ಕರಿತೀವಿ. ಎಲ್ಲ ಸ್ಲೈಡಿಂಗ್ ಪೇರ್ಸ್ ಇವಾಗ ತಾನೇ ನೋಡಿದ್ವಿ, ಎಲ್ಲ ಟರ್ನಿಂಗ್ ಪೇರು ಮತ್ತು ಎಲ್ಲ ಸ್ಕ್ರೂ ಪೇರಲ್ಲಿ ನಾವು ಸರ್ಫೇಸ್ ಕಾಂಟ್ಯಾಕ್ಟ್ನ ನೋಡ್ತೀವಿ. ಹಾಗಾಗಿ ದೋಸ್ ಕಮ್ಸ್ ಅಂಡರ್ ಲೋಯರ್ ಪೇರ್. Coming to the higher pair,
when two elements of pair are contact in such a way that they have only a line or point contact. ಜಸ್ಟ್ ಒಂದು ಪಾಯಿಂಟಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ, ಇಲ್ಲ ಕಂಪ್ಲೀಟ್ ಲೈನ್ ಥರ ಕಾಣಿಸುತ್ತೆ ನೀವು ಎರಡು ಈಗ ಹೆಂಗೆ ಕಾಂಟ್ಯಾಕ್ಟ್ ಆಗಿದೆ ಅಂತ ನೋಡಿದ್ರೆ. ಸೊ ಅಂಥ ಒಂದು ಪೇರ್ಸ್ಗಳಿಗೆ ನಾವು ಹೈಯರ್ ಪೇರ್ ಅಂತ ಕರಿತೀವಿ. ಇಲ್ಲಿ ನಾವು ಪಾರ್ಟ್ಲಿ ಟರ್ನಿಂಗ್ ಆ್ಯಂಡ್ ಪಾರ್ಟ್ಲಿ ಸ್ಲೈಡಿಂಗ್ ಅಂತಲೂ ಕರಿಬೋದು. ಅಂದರೆ ಟರ್ನಿಂಗು ಸ್ವಲ್ಪ ಆಗ್ಬೋದು, ಸ್ಲೈಡಿಂಗು ಸ್ವಲ್ಪ ಆಗ್ಬೋದು. ಫಾರ್ ಎಕ್ಸಾಂಪಲ್ ಫ್ರಿಕ್ಷನ್ ಡಿಸ್ಕ್ಸ್ ಅಂತ ಏನು ನಾವು ಕ್ಲಚ್ ಪ್ಲೇಟ್ಸಲ್ಲಿ ನೋಡ್ತೀವಿ, ಅಲ್ಲಿ ಟೂತ್ಡ್ ಗೇರ್ಸಲ್ಲೂ ಅಷ್ಟೇ ಲೈನ್ ಕಾಂಟ್ಯಾಕ್ಟ್ ಇರುತ್ತೆ. ಅದೇ ಥರ ಬೆಲ್ಟ್ ಆ್ಯಂಡ್ ರೋಪ್ ಡ್ರೈವ್ಸಲ್ಲೂ ಕೂಡ ಲೈನ್ ಕಾಂಟ್ಯಾಕ್ಟ್ ಇರುತ್ತೆ. ಬಾಲ್ ಆ್ಯಂಡ್ ರೋಲರ್ ಬೇರಿಂಗ್ಸಲ್ಲಿ ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ. ಕ್ಯಾಮ್ ಆ್ಯಂಡ್ ಫಾಯ್ಲರಲ್ಲೂ ಕೂಡ ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ. ಯು ಕ್ಯಾನ್ ಸಿ ಹಿಯರ್ ಓನ್ಲಿ ಅ ಪಾಯಿಂಟ್ ಈಸ್ ಟಚಿಂಗ್ ಟು ದಿಸ್ ಬುಷ್, ಹಾಗಾಗಿ ಪಾಯಿಂಟ್ ಕಾಂಟ್ಯಾಕ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ ಕ್ಲೋಸ್ ಆಗುತ್ತೆ ಎರಡರ ಮಧ್ಯ, ಎರಡು ಎಲಿಮೆಂಟ್ ಮಧ್ಯ ಅನ್ನೋದ್ರ ಮೇಲೆ. ವಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ ಸೆಲ್ಫ್ ಕ್ಲೋಸ್ಡ್ ಪೇರ್, ಅನದರ್ ಒನ್ ಈಸ್ ಫೋರ್ಸ್ ಕ್ಲೋಸ್ಡ್ ಪೇರ್. ಸೆಲ್ಫ್ ಕ್ಲೋಸ್ಡ್ ಪೇರ್ ಅಂದರೆ ಅದರಷ್ಟಕ್ಕೆ ಅದೇ ಕ್ಲೋಸ್ ಆಗುವಂಥದ್ದು. ಫೋರ್ಸ್ ಕ್ಲೋಸ್ ಅಂದರೆ ನಾವು ಫೋರ್ಸಿಬಲಿ ಕ್ಲೋಸ್ ಮಾಡುವಂಥದ್ದು, ಎರಡು ಏನು ರಿಲೇಟಿವ್ ಮೋಷನ್ ಇರುತ್ತಲ್ಲ ಅದನ್ನು. ವೆನ್ ಟೂ ಎಲಿಮೆಂಟ್ಸ್ ಆಫ್ ಪೇರ್ ಆರ್ ಕನೆಕ್ಟೆಡ್ ಇನ್ ಅ ಸಚ್ ಎ ವೇ ದಟ್ ದೇ ಕನೆಕ್ಟೆಡ್ ಬೈ ಮೀನ್ಸ್ ಆಫ್ ಮೆಕ್ಯಾನಿಕಲ್ ವೇ. ಸೊ ಮೆಕ್ಯಾನಿಕಲ್ ಒಂದು ಫೋರ್ಸಿಂದ ಅಥವಾ ಮೆಕ್ಯಾನಿಕಲಿ ಅದು ಸೆಲ್ಫ್ ಕ್ಲೋಸ್ ಆದರೆ ಅಂಥ ಒಂದು ಪೇರ್ಗೆ ನಾವು ಸೆಲ್ಫ್ ಕ್ಲೋಸ್ಡ್ ಪೇರ್ ಅಂತ ಕರಿತೀವಿ. ಆಲ್ ಲೋವರ್ ಪೇರ್ಸ್, ಆಲ್ ಸ್ಲೈಡಿಂಗ್ ಪೇರ್ಸ್, ಆಲ್ ಟರ್ನಿಂಗ್ ಪೇರ್ಸ್, ಸ್ಕ್ರೂ ಪೇರ್ಸ್ ಆ್ಯಂಡ್ ಬಾಲ್ ಆ್ಯಂಡ್ ರೋಲರ್ ಬೇರಿಂಗ್ಸ್ ಕಮ್ಸ್ ಅಂಡರ್ ಸೆಲ್ಫ್ ಕ್ಲೋಸ್ ಪೇರ್. ಅವಷ್ಟಕ್ಕೆ ಅದನ್ನೇ ಕ್ಲೋಸ್ ಆಗಿರುತ್ತೆ. ಬಟ್ ಇನ್ ಫೋರ್ಸ್ ಕ್ಲೋಸ್ ಪೇರ್ ಮೆಕ್ಯಾನಿಕಲಿಂದ ಕನೆಕ್ಟ್ ಆಗಿರಲ್ಲ, ಬಟ್ ದೇ ಕಾಂಟ್ಯಾಕ್ಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಫೋರ್ಸಿಂದ ಅದೆರಡು ಕ್ಲೋಸ್ ಆಗುವಂಥದ್ದು. ಅಂಥ ಒಂದು ಟೈಪ್ ಆಫ್ ಕೈನಮ್ಯಾಟಿಕ್ ಪೇರ್ಗೆ ನಾವು ಫೋರ್ಸ್ ಕ್ಲೋಸ್ಡ್ ಪೇರ್ ಅಂತ ಕರಿತೀವಿ. ಸೊ ಕ್ಯಾಮ್ ಆ್ಯಂಡ್ ಫಾಲೋಯರ್ ಮತ್ತು ಫುಟ್ ಸ್ಟೆಪ್ ಬೇರಿಂಗ್ ನೋಡಿ, ಇವಾಗ ನೋಡ್ಬೋದು ನೀವು ಕ್ಯಾಮ್ ಆ್ಯಂಡ್ ಫಾಲೋಯರಲ್ಲಿ ಹೆಂಗೆ ಕ್ಲೋಸ್ ಆಗ್ತಾ ಇದೆ ಇದು. ಸೊ ಎರಡರ ಮಧ್ಯೆ ರಿಲೇಟಿವ್ ಮೋಷನ್ ಇದೆ, ಇದು ಯಾವುದೋ ಒಂದು ಪಾಯಿಂಟಲ್ಲಿ ಟಚ್ ಆದಾಗ ಇದು ಮೇಲಕ್ಕೆ ಹೋಗುತ್ತೆ, ಹಾಗಾಗಿ ಫೋರ್ಸಿಬಲಿ ವಿ ಆರ್ ಡೂಯಿಂಗ್ ದ ಕ್ಲೋಸಿಂಗ್ ಆಫ್ ದಿಸ್ ಟು. ಸಿಮಿಲರ್ಲಿ ಹಿಯರ್ ಆಲ್ಸೋ ಶಾಫ್ಟ್ ಈಸ್ ರೊಟೇಟಿಂಗ್, ಬಟ್ ದ ರೊಟೇಷನ್ ಈಸ್ ಲೈಕ್ ದ ಸ್ಲೈಡಿಂಗ್ ಆ್ಯಂಡ್ ರೊಟೇಟಿಂಗ್ ದಿಸ್ ಪಾರ್ಟ್. ಸ್ಲೈಡಿಂಗ್ ಪೋರ್ಷನ್ ಇಲ್ಲಿಗೆ ಕ್ಲೋಸ್ ಆಗಿದೆ, ಬರೀ ರೊಟೇಟಿಂಗ್ ಮಾತ್ರ ನಡೀತಾ ಇದೆ ಇಲ್ಲಿ. ಸೊ ಹಂಗಾಗಿ ದಿಸ್ ಕೈಂಡ್ ಆಫ್ pairs are called force closed pairs. So this is about the classification of kinematic pairs. If you have any doubts, you can leave a comment. Thank you so much.